ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಅಭಿಲಾಷ್. ಭಾರತದ ಮಹಾನ್ ವಿದ್ವಾಂಸರಲ್ಲಿ ಚಾಣಕ್ಯರು ಒಬ್ಬರು. ಮನುಕುಲದ ಏಳಿಗೆಗಾಗಿ ಚಾಣಕ್ಯರು ಆ ಕಾಲಘಟ್ಟದಲ್ಲೇ ಚಾಣಕ್ಯ ನೀತಿಯನ್ನು ರಚಿಸಿದರು. ಅದರ ಪ್ರಕಾರ ಮನುಷ್ಯನು ಜೀವನದಲ್ಲಿ ಸಂತೋಷವಾಗಿ ಮತ್ತು ಸಮೃದ್ಧಿಯಿಂದ ಇರಬೇಕಾದ್ರೆ ಈ 4 ಕೆಲಸಗಳನ್ನು ನಾಚಿಕೆ ಇಲ್ಲದೆ ಮಾಡಬೇಕು ಸ್ನೇಹಿತರೆ. ಇದರಿಂದ ನಮ್ಮ ಜೀವನವು ಏಳಿಗೆ ಸಾಧಿಸಲು ಸಾಧ್ಯ. ಅದರಲ್ಲಿ ಮೊದಲನೆಯದಾಗಿ ಕಲಿಕೆಯ ವಿಚಾರದಲ್ಲಿ ನಾಚಿಕೆ ಪಡಬಾರದು. ಚಾಣಕ್ಯ ನೀತಿಯ ಪ್ರಕಾರ ಕಲಿಯುವ ಸಂದರ್ಭ ಏನೇ ಆಗಲಿ, ನಮಗೆ ಕಲಿಸುವ ವ್ಯಕ್ತಿ ಯಾರೇ ಆಗಲಿ, ಹಿಂಜರಿಯದೆ ನಮಗೆ ಇರುವ ಅನುಮಾನಗಳನ್ನು ಕೇಳಿ ತಿಳಿಯಬೇಕು. ಅದು ನಮ್ಮ ಶತ್ರುವಾಗಲಿ, ಮಿತ್ರನಾಗಲಿ, ನಮಗಿಂತ ಹಿರಿಯನಾಗಲಿ, ಕಿರಿಯನಾಗಲಿ, ಯಾರೇ ಆಗಲಿ ನಾಚಿಕೆ ಬಿಟ್ಟು ಕಲಿಯಬೇಕು. ಏಕೆಂದರೆ ಜ್ಞಾನ ಎಂಬುದು ಮನುಷ್ಯನ ಜೀವನದಲ್ಲಿ ಅಪಾರ ಸಂಪತ್ತಿನ ಥರ. ಇದು ನಮ್ಮ ಕಷ್ಟ ಕಾಲದಲ್ಲಿ ಮತ್ತು ನಮ್ಮ ದೈನಂದಿನ ಬದುಕಿನಲ್ಲಿ ಅಪಾರ ಪ್ರಭಾವ ಬೀರುತ್ತದೆ. ಅದರಿಂದ ಮನುಷ್ಯ ತನ್ನನ್ನು ಯಾವಾಗಲೂ ಕಲಿಕೆಯಲ್ಲಿ ತೊಡಗಿಸಿಕೊಳ್ಳಬೇಕು ಸ್ನೇಹಿತರೆ. ಇಲ್ಲವಾದರೆ ನಮ್ಮ ಜೀವನವು ಬೊಡ್ಡು ಹಿಡಿದ ಕತ್ತಿಯಂತಾಗುತ್ತದೆ. ಹಿರಿಯರ ಪ್ರಕಾರ ಮನುಷ್ಯನ ಸಾವಿನ ಕೊನೆ ಗಳಿಗೆಯಲ್ಲೂ ತುಂಬ ವಿಚಾರಗಳನ್ನು ತಿಳಿಯುತ್ತಾನೆ ಎಂಬುದು ನಮ್ಮ ಹಿರಿಯರ ಪುರಾಣಗಳ ನಂಬಿಕೆಯಾಗಿದೆ. ಎರಡನೇದಾಗಿ, ಸಾಲ ಮರಳಿ ಕೇಳಲು ನಾಚಿಕೆ ಪಡಬಾರದು. ಚಾಣಕ್ಯರ ಪ್ರಕಾರ ಕೊಟ್ಟ ಸಾಲವನ್ನು ಮರಳಿ ಕೇಳಲು ಯಾವುದೇ ಕಾರಣಕ್ಕೂ ಹಿಂಜರಿಯಬಾರದು. ಸಾಲ ಕೊಟ್ಟ ನಾವೇ ಹಿಂಜರಿದರೆ ಸಾಲ ತೆಗೆದುಕೊಂಡ ವ್ಯಕ್ತಿ ಎಂದಿಗೂ ಹಿಂತಿರುಗಿಸುವ ಯೋಚನೆಯನ್ನೇ ಮಾಡುವುದಿಲ್ಲ. ಆದ ಕಾರಣ ವ್ಯಕ್ತಿ ಯಾರೇ ಇರಲಿ ಹಿಂದೆ ಮುಂದೆ ಆಲೋಚಿಸದೆ ಸಾಲ ಮರಳಿ ಪಡೆಯುವುದು ಮನುಷ್ಯನ ಏಳಿಗೆಗೆ ಕಾರಣವಾಗುತ್ತದೆ. ಇಲ್ಲಿ ನಾವು ಸಮಯವನ್ನು ವ್ಯಯ ಮಾಡುವುದರಿಂದ ನಮ್ಮ ಹಣ ಎಂದಿಗೂ ವೃದ್ಧಿಯಾಗುವುದಿಲ್ಲ. ಉದಾಹರಣೆಗೆ, ಅದೇ ಹಣವನ್ನು ನಾವು ಫಿಕ್ಸ್ ಡೆಪಾಸಿಟ್ ಮಾಡೋದೋ ಅಥವಾ ವ್ಯಾಪಾರ ಮಾಡೋದೋ, ಯಾವುದೋ ಒಂದು ಸ್ಟಾಕ್ನಲ್ಲಿ ಉತ್ತಮ ತಿಳುವಳಿಕೆಯಿಂದ ಹೂಡಿಕೆ ಮಾಡುವುದರಿಂದ ನಮ್ಮ ಸಂಪತ್ತು ವೃದ್ಧಿಯಾಗುತ್ತದೆ. ಇಲ್ಲಿ ಟೈಮ್ ಈಸ್ ಈಕ್ವಲ್ ಟು ಮನಿ. ಆದ್ದರಿಂದ ನಾವು ಯಾವುದೇ ಕಾರಣಕ್ಕೂ ಸಮಯ ವ್ಯಯ ಮಾಡದೆ ಕೊಟ್ಟ ಸಾಲವನ್ನು ಹಿಂದಕ್ಕೆ ಕೇಳಿ ಪಡೆಯಬೇಕು ಎಂದು ಚಾಣಕ್ಯರು ಬಹಳ ಹಿಂದೆಯೇ ತಿಳಿಸಿದ್ದಾರೆ ಸ್ನೇಹಿತರೆ. ಮೂರನೆಯದಾಗಿ, ಹಣ ಸಂಪಾದಿಸುವ ವಿಚಾರದಲ್ಲಿ ನಾಚಿಕೆ ಪಡಬಾರದು. ಹಣವು ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿದೆ. ಹಣವಿದ್ದರೆ ನಮ್ಮ 100ರಲ್ಲಿ 99 ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ. ಇಲ್ಲಿ ಬಡವನಾಗಿ ಹುಟ್ಟುವುದಲ್ಲ, ಬಡವನಾಗಿ ಸಾಯುವುದು ಕಷ್ಟವಾದಂಥ ಕಾಲಘಟ್ಟವಾಗಿದೆ ಸ್ನೇಹಿತರೆ. ಆದ ಕಾರಣ ಚಾಣಕ್ಯರ ಪ್ರಕಾರ ನಾವು ಹಣ ಗಳಿಸುವ ಉದ್ಯೋಗವಾಗಲಿ ಅಥವಾ ವ್ಯಾಪಾರವಾಗಲಿ ಯಾವುದೇ ಕಾರಣಕ್ಕೂ ಹಿಂಜರಿಯದೆ ಮಾಡಬೇಕು. ಆದರೆ ಎಂದಿಗೂ ಅನ್ಯಾಯದ ಮಾರ್ಗವನ್ನು ಮಾತ್ರ ತುಳಿಯಬಾರದು ಎಂದು ಚಾಣಕ್ಯರು ತಮ್ಮ ನೀತಿಶಾಸ್ತ್ರದಲ್ಲಿ ತಿಳಿಸಿದ್ದಾರೆ. ಇನ್ನು 4ನೇದಾಗಿ ನೋಡೋದಾದರೆ, ತಿನ್ನುವ ವಿಚಾರದಲ್ಲಿ ಎಂದಿಗೂ ನಾಚಿಕೆ ಪಡಬಾರದು. ಚಾಣಕ್ಯರ ಪ್ರಕಾರ ಮನುಷ್ಯನು ಎಂದಿಗೂ ತಿನ್ನುವ ವಿಚಾರದಲ್ಲಿ ನಾಚಿಕೆ ಪಡಲೇಬಾರದು. ಜನ ಯಾರೇ ಆಗಲಿ, ಎಷ್ಟು ಜನ ತುಂಬಿರಲಿ, ಯಾವುದೇ ಜಾಗ ಆಗಿರಲಿ, ಬೇರೆಯವರ ದೃಷ್ಟಿಕೋನದಲ್ಲಿ ನಾವು ಉತ್ತಮರಾಗಕ್ಕೆ ಪ್ರಯತ್ನಿಸಿಬಿಟ್ಟು ನಮ್ಮ ಇಷ್ಟದ ಆಹಾರವನ್ನು ತ್ಯಜಿಸಬಾರದು. ಇದರಿಂದ ನಮಗೆ ಮಾನಸಿಕವಾಗಿ ತುಂಬ ನೋವಾಗುತ್ತೆ. ಆ ಊಟನ ನಾನು ಮಾಡಲಿಲ್ಲ ಅಂತ ಆ ನೋವು ನಮ್ಮನ್ನು ಪದೇ ಪದೇ ಕಾಡುತ್ತದೆ ಸ್ನೇಹಿತರೆ. ಮತ್ತು ಇಂದಿನ ಕಾಲಘಟ್ಟದಲ್ಲಿ ಜನರು ಕೆಲಸವನ್ನು ಪ್ರಧಾನವಾಗಿಸಿ ಊಟದ ಸಮಯನ ಮುಂದಕ್ಕೆ ಹಾಕ್ತಾರೆ. ಇದರಿಂದ ದೈಹಿಕವಾಗಿ ಆರೋಗ್ಯದಲ್ಲೂ ಏರುಪೇರುಗಳಾಗುತ್ತದೆ. ಆದ್ದರಿಂದ ಆರೋಗ್ಯವೇ ಭಾಗ್ಯ ಅಂತ ದೊಡ್ಡವರು ಹೇಳಿದ್ದಾರೆ. ಹಾಗೆ ನಮಗೆ ಏನಾದರೂ ಸಕ್ಕರೆ ಕಾಯಿಲೆ, ಕೊಲೆಸ್ಟ್ರಾಲ್ಗಂಥ ಕಾಯಿಲೆಗಳು ಬಂದರೆ ನಮ್ಗೆ ಇಷ್ಟವಾದ ಊಟಗಳನ್ನು ಮಾಡೋಕ್ಕೆ ಸಾಧ್ಯನೇ ಆಗಲ್ಲ. ಆದ್ದರಿಂದ ಸಮಯಕ್ಕೆ ಸರಿಯಾಗಿ ಯಾರಿಗೂ ಕಾಯಿದೆ ನೆಮ್ಮದಿಯಿಂದ ನಮ್ಮ ದೇಹಕ್ಕೆ ಬೇಕಾದಂಥ ಊಟನ ನಾವು ಮಾಡೋದ್ರಿಂದ ನಮ್ಮ ಆರೋಗ್ಯನ ನಾವು ಚೆನ್ನಾಗಿ ನೋಡ್ಕೊಬೋದು. ನಾವು ಯಾರ ಮೇಲೂ ಡಿಪೆಂಡ್ ಆಗೋಂಥ ನೆಸೆಸಿಟಿನೇ ಬರಲ್ಲ. ಆದ್ದರಿಂದ ಕೌಟಿಲ್ಯರು ಹೇಳುವ ಪ್ರಕಾರ ಸಮಯಕ್ಕೆ ಸರಿಯಾಗಿ ಊಟದ ಬಗ್ಗೆ ಹಿಂಜರಿಯದೆ ನಾಚಿಕೆ ಪಡದೆ ನಾವು ಊಟನ ಮಾಡಬೇಕಂತ ಹೇಳಿದ್ದಾರೆ. ಆದ್ದರಿಂದ ಈ ಮೇಲಿನ 4 ಕಾರಣಗಳನ್ನು ನಾವು ನಮ್ಮ ಜೀವನದಲ್ಲಿ ಪ್ರಧಾನವಾಗಿಸ್ಕೊಂಡು ನಾಚಿಕೆ ಪಡದೆ ಮುಜುಗರದಿಂದ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ನಾವು ಸಕ್ಸಸ್ಸನ್ನು ನೋಡ್ಬೋದು ಸ್ನೇಹಿತರೆ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ ಸ್ನೇಹಿತರೆ. ಥ್ಯಾಂಕ್ ಯು.